ಎಲ್ಲರಿಗೂ ನನ್ನ ಒಂದು ಕೊಡಚಾದ್ರಿ ಪರ್ವತಕ್ಕೆ ಹೋಗುವ ಟ್ರಿಪ್ಪಿಗೆ ಸ್ವಾಗತ. ಇವತ್ತು ನಾವು ಕೊಡಚಾದ್ರಿ ಪರ್ವತಕ್ಕೆ ಹೋಗುವುದಕ್ಕೆ ಮುನ್ನ ನಮ್ಮ ಅಕ್ಷಯ ಹೋಮ್ ಸ್ಟೇಯಲ್ಲಿ ನಾವು ಬಂದಿದ್ವಿ. ಸುಮಾರು ಬೆಳಿಗ್ಗೆ 7 ಗಂಟೆ 7:15 ತಲುಪಿದ್ವಿ ನಾವು 20ನೇ ತಾರೀಕು. ಸೊ ನೀವು ಆ ಹೋಮ್ ಸ್ಟೇಯಿಂದ ಹೊರಗಡೆ ಇರೋ ವ್ಯೂ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿಂದ ನಾವು ಕೊಡಚಾದ್ರಿ ಬೆಟ್ಟಕ್ಕೆ ನಾವು ಜೀಪ್ ರೈಡಲ್ಲಿ ಮಾತಾಡಿದ್ವಿ. ಜೀಪಲ್ಲಿ ಮೇಲೆ ಕರ್ಕೊಂಡು ಹೋಗೋಕ್ಕೆ ಅದು ಇವ್ರ ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಿದೆ. ಸೊ ನೀವು ಎಲ್ಲಾದರೂ ಹೋಮ್ ಸ್ಟೇಗಳಿಗೆ ಹೋಗ್ತಿದ್ದೀರಾ ಅಂದರೆ ಅವ್ರ ಹತ್ರ ಒಂದು ಸಲ ಕೇಳಿ. ಹೋಮ್ ಸ್ಟೇಯಲ್ಲೇ ಪ್ಯಾಕೇಜ್ ಇತ್ತು ಅಂದರೆ ನೀವು ಆ ಪ್ಯಾಕೇಜ್ ಜೊತೆನೇ ಹೋಗ್ಬೋದು. ಸೊ ನೀವೆಲ್ಲ ಇಲ್ಲಿ ನೋಡ್ಬೋದು ಜೀಪ್ಗಳೆಲ್ಲ ನಿಂತಿದೆ. ಸೊ ಈ ಜೀಪಲ್ಲೇ ನಾವು ಹೋಗೋದು. ಅದು ಮುಂದಕ್ಕೆ ಹೋದಾಗ ನಾನು ನಿಮಗೆ ಆ ವಿಡಿಯೋಲಿ ತೋರಿಸ್ತೀನಿ ದಾರಿ ಎಷ್ಟು ಚೆನ್ನಾಗಿದೆ ಮತ್ತು ಜೀಪ್ ರೈಡ್ ಹೇಗಿರುತ್ತೆ ಅಂತ. ಸದ್ಯಕ್ಕೆ ಈ ವ್ಯೂನ ಎಂಜಾಯ್ ಮಾಡಿ. ಎಲ್ಲರಿಗೂ ಮಲೆನಾಡಲ್ಲಿ ಇಷ್ಟವಾಗುವಂಥ ಒಂದು ಸ್ನೇಹಿತ ನಮ್ಮ ಜಿಗಣೆ. ನೋಡಿ ಹೇಗಿದೆ ರೂಮ್ ಹತ್ರನೇ. ನಾನು ಆವಾಗ ಹೇಳಿದ್ನಲ್ಲ ನಾವು ಜೀಪಲ್ಲಿ ಕೊಡಚಾದ್ರಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಅಂತ. ನೋಡಿ ಇದೇ ನಾವು ಜೀಪಲ್ಲಿ ಹೋಗ್ತಾ ಇರೋ ದಾರಿ. ಸೊ ಈ ಜೀಪಲ್ಲೇ ನಾವು ಕೊಡಚಾದ್ರಿ ಬೆಟ್ಟಕ್ಕೆ ಹೋಗ್ತೀವಿ. ನಾನು ಕೊಡಚಾದ್ರಿ ಬೆಟ್ಟಕ್ಕೆ ಹೋಗಾದಮೇಲೆ ಅಲ್ಲಿ ನಾನು ಹೋಗ್ತಾ ಹಾಗೆ ನಿಮಗೆ ಹೇಳ್ತೀನಿ ಹೇಗೆ ನಾವು ಹೋದ್ವಿ ಅಂತ. ಇದೇ ಕಟ್ಟಿನೊಳೆ ಚೆಕ್ ಪೋಸ್ಟ್ ಅಂತ. ಸೊ ಇಲ್ಲೇ ನಾವು ಜೀಪಲ್ಲಿ ಬಂದಾಗ ಇಲ್ಲಿ ರಿಜಿಸ್ಟರ್ ಮಾಡಿಸಿ ನಮ್ಮ ಹೆಸರನ್ನೆಲ್ಲ ಮತ್ತು ಟಿಕೆಟ್ನ ಇಲ್ಲಿಂದ ತೊಗೊಂಡು ಮತ್ತು ಪ್ಲಾಸ್ಟಿಕ್ ಏನಾದರೂ ತಂದಿತ್ತು ಅಂದರೆ ಅದನ್ನು ನಾವು ಡಿಕ್ಲೇರ್ ಮಾಡಿ ಎಷ್ಟು ತೊಗೊಂಡು ಹೋಗಿದ್ದೀವೋ ಅಷ್ಟೇ ನಂಬರ್ ಆಫ್ ಪ್ಲಾಸ್ಟಿಕ್ ಐಟಮ್ಸ್ನ ವಾಪಸ್ ತರಬೇಕು. ಒಂದು ವೇಳೆ ತಂದಿಲ್ಲ ಅಂದರೆ ಚೆಕ್ಕಿಂಗ್ ಟೈಮಲ್ಲಿ ಅವರು ನಮಗೆ ಫೈನನ್ನು ಹಾಕ್ತಾರೆ. ನಾವು ಕೂಡ ಫೈನನ್ನು ಕಟ್ಟಿದ್ದೀವಿ. ಒಂದು ಟಿಫನ್ ಬಾಕ್ಸ್ ಥರ ತೊಗೊಂಡೋಗಿದ್ವಿ, ಡಿಸ್ಪೋಸಬಲ್ ಟಿಫನ್ ಬಾಕ್ಸು. ಅದು ಅಲ್ಲಿ ಜೀಪಲ್ಲಿ ನಾವು ಹೋಗಿ ಬರೋಷಲ್ಲಿ ಇರಲಿಲ್ಲ. ಆದ ಕಾರಣ ನಾವು ಫೈನ್ ಕಟ್ಟಬೇಕಾಗಿ ಬಂತು. ಮತ್ತು ಸುಮಾರು 9 ಗಂಟೆಯಿಂದ 4:15 ಒಳಗಡೆ ತನಕ ಈ ಚೆಕ್ ಪೋಸ್ಟ್ ಓಪನ್ ಆಗಿರುತ್ತೆ. ಅಷ್ಟರೊಳಗಡೆ ನೀವು ಹೋಗಿ ಮೇಲಿಂದ ವಾಪಸ್ ಬರಬೇಕು. 9 ಕಿಲೋಮೀಟರ್ ಇರುತ್ತೆ. ಇವಾಗ ನಾವು ಹೋಗ್ತಾ ಇರೋ ಕಟ್ಟಿನೊಳೆ ಚೆಕ್ ಪೋಸ್ಟಿಂದ ಕೊಡಚಾದ್ರಿ ಟೆಂಪಲ್ ಬೇಸ್ ಬರುತ್ತೆ. ಅಲ್ಲಿ ಮೇಲೊಂದು ದೇವಸ್ಥಾನ ಇದೆ, ಅಲ್ಲಿ ತನಕ ಬಿಡ್ತಾರೆ ಜೀಪಲ್ಲಿ. ನಾನು ಅಲ್ಲಿ ಬಂದಾಗ ಅದು ನಾನು ಹೇಳ್ತೀನಿ ನಿಮಗೆ. ಮತ್ತು ಸರಿ ಸುಮಾರು 1 ರಿಂದ 1.5 ಅವರ್ ಆಗುತ್ತೆ ಈ ಜೀಪ್ ರೈಡು. ಸೊ ಹೋಗೋಕ್ಕೆ 1 ರಿಂದ 1.5 ಅವರು, ಬರೋಕ್ಕೆ 1 ರಿಂದ 1.5 ಅವರ್ ಆಗುತ್ತೆ. ಮತ್ತು ಇಲ್ಲಿ ನೀವು ಜೀಪು ಮಾತಾಡ್ಕೊಂಡಿರೋದ್ರ ಮೇಲೆ ಹೋಗುತ್ತೆ. ಒಂದೊಂದು ಸಲ 2,500 ಇಂದ 3,500 ಸಾವಿರ ತನಕ ಚಾರ್ಜ್ ಮಾಡ್ತಾರೆ ಒಂದು ಜೀಪಿಗೆ. ಒಂದು ಜೀಪ್ನಲ್ಲಿ ಸರಿ ಸುಮಾರು 6 ರಿಂದ 8 ಜನ ಕುತ್ಕೊಬೋದು. ಅದು ಸೀಸನ್ ಮೇಲೆ ಬೇಸ್ ಆಗುತ್ತೆ. ಆಫ್ ಸೀಸನಲ್ಲಿ ಅಂದರೆ ಒಂಚೂರು ಕಮ್ಮಿ ಆಗ್ಬೋದು, ಆದರೆ ಸೀಸನ್ ಇದ್ದಾಗ ಮಾತ್ರ ಖಂಡಿತವಾಗ್ಲೂ ಅದು ಯಾವಾಗಲೂ ಜಾಸ್ತಿನೇ ಇರುತ್ತೆ. ಸೀಸನ್ ಅಂತ ಯಾವಾಗ ಅಂತಂದರೆ ಯೂಶ್ವಲಿ ಅದು ಮಳೆಗಾಲ ಮತ್ತು ಚಳಿಗಾಲದಲ್ಲಿ. ಸೊ ಬೇಸಿಗೆಗಾಲದಲ್ಲಿ ಒಂದು ಸ್ವಲ್ಪ ಕಮ್ಮಿ ಇರಬಹುದು, ಬಟ್ ಅದೇ ಅಲ್ಲಿ ಇರೋವಂಥ ಒಂದು ಡಿಮ್ಯಾಂಡ್ ಮೇಲೆ ಅದು ಬೇಸಿಸ್. ಸೊ ಅದು ಫಿಕ್ಸೆಡ್ ಪ್ರೈಸ್ ಆಗಿರಲ್ಲ. ಇದನ್ನು ನೀವು ನೆನ್ಪಿಟ್ಕೊಬೇಕು. ಕೊಡಚಾದ್ರಿ ಬಗ್ಗೆ ಹೇಳೋದಾದರೆ, ಕೊಡಚಾದ್ರಿ ಸರಿ ಸುಮಾರು 1343 ಮೀಟರ್ ಎತ್ತರದಲ್ಲಿದೆ. ಅಬೌವ್ ದ ಸಿ ಲೆವೆಲ್, ಭೂ ಲೆವೆಲಿಂದ 1343 ಮೀಟರ್ಸ್ ಎತ್ತರದಲ್ಲಿದೆ, ಅಥವಾ 4406 ಫೀಟ್ ಎತ್ತರದಲ್ಲಿದೆ. ಇಲ್ಲಿ ಕೊಡಚಾದ್ರಿ ಬಂದ್ಬಿಟ್ಟು ಶಿವಮೊಗ್ಗಕ್ಕೆ ಒನ್ ಆಫ್ ದ ಹೈಯೆಸ್ಟ್ ಪೀಕ್ಸ್ ಅಂತಲೇ ಹೇಳ್ತಾರೆ. ಮತ್ತು ಇದು ಮೂಕಾಂಬಿಕಾ ನ್ಯಾಷನಲ್ ಪಾರ್ಕಲ್ಲಿ ಸಿಚುವೇಟೆಡ್ ಆಗಿರೋದ್ರಿಂದ ಇದನ್ನು ಒಂದು ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅಂತಲೂ ಕರೀತಾರೆ. ನೀವು ಕೊಡಚಾದ್ರಿನ ಸೇರಬೇಕಂದ್ರೆ ನೀವು ಬೆಂಗಳೂರಿಂದ ಹೋಗ್ತಿದ್ದೀರಾ ಅಂದರೆ ನೀವು ಶಿವಮೊಗ್ಗಕ್ಕೆ ಹೋಗಿ, ಶಿವಮೊಗ್ಗದಿಂದ ಅಲ್ಲಿಂದ ನಿಮಗೆ ಬಸ್ಗಳು ಲಭ್ಯವಿದೆ. ನಗೋಡಿಹಳ್ಳಿ ಅಂತ ಹೊಸನಗರ ತಾಲೂಕಲ್ಲಿ, ಅಲ್ಲಿ ಇಳ್ಕೊಂಡು ಟ್ರೆಕ್ಕಿಂಗ್ಗೆ ಆ ಪಾಯಿಂಟ್ ಆಗುತ್ತೆ. ನೀವು ಇಲ್ಲ ನಾನು ಜೀಪ್ ರೈಡ್ ಮಾಡ್ತೀನಿ ಅಂತಂದರೆ ಅಲ್ಲಿಗೂ ಬಂದು ಕೇಳ್ಬೋದು, ಜೀಪ್ ರೈಡಿಗೆ ಕರ್ಕೊಂಡು ಹೋಗ್ತಾರೆ ನಗೋಡಿಹಳ್ಳಿಯಲ್ಲಿ. ಅಥವಾ ನೀವು ಕೊಲ್ಲೂರು ಹತ್ರ ಹೋಗಿದ್ದೀರಾ ಅಂತಂದರೆ, ಕೊಲ್ಲೂರಿಂದ ನೀವು ಹೋಗಬೇಕು ಅಂತಂದರೆ ಸೊ ನೀವು ಕೊಲ್ಲೂರಲ್ಲೂ ಜೀಪ್ಗಳಿರ್ತವೆ, ಅಲ್ಲಿ ನೀವು ಮಾತಾಡಿಕೊಂಡು ಅಲ್ಲಿಂದ ನೀವು ಬರ್ಬೋದು. ಸೊ ಕೊಡಚಾದ್ರಿ ಬಂದ್ಬಿಟ್ಟು ಕೊಲ್ಲೂರಿಂದ 21 ಕಿಲೋಮೀಟ್ರ್ ಇದೆ, ಶಿವಮೊಗ್ಗದಿಂದ 78 ಕಿಲೋಮೀಟ್ರ್ ದೂರ ಇದೆ. ಮತ್ತು ಮಳೆಗಾಲದಲ್ಲಿ ಇಲ್ಲಿ 500 mm ಇಂದ 750 mm ಅಷ್ಟು ಮಳೆ ಬೀಳುತ್ತೆ ಕೊಡಚಾದ್ರಿಯಲ್ಲಿ. ಇದು ಒನ್ ಆಫ್ ದ ಮೋಸ್ಟ್ ಫೇಮಸ್ ಟ್ರೆಕ್ಕಿಂಗ್ ಸ್ಪಾಟ್ಸು. ಸೌತ್ ಇಂಡಿಯಲ್ಲಿ ನೀವು ಎಲ್ಲೇ ನೋಡಿದ್ರೂ
ಗೂಗಲ್ ಮಾಡಿದ್ರೂ ಕೊಡಚಾದ್ರಿಗೆ ಅಷ್ಟು ಒಂದು ಹೆಸರುವಾಸಿಯಾದಂಥ ಒಂದು ಟ್ರೆಕ್ಕಿಂಗ್ ಜಾಗ ಇದು. ಸೊ ನಿಮ್ಗೇನಾದರೂ ಟ್ರೆಕ್ಕಿಂಗ್ ಇಂಟ್ರೆಸ್ಟ್ ಇತ್ತು ಅಂತಂದರೆ ನೀವು ಮುಂಚೆನೇ ಟ್ರೆಕ್ಕಿಂಗ್ ಎಲ್ಲ ಟಿಕೆಟ್ ಎಲ್ಲ ಸಪ್ರೇಟಾಗಿದೆ ಅದು. ಸೊ ಅದು ನಾನು ಬೇರೆ ಒಂದು ವೀಡಿಯೋಲ್ಲಿ ಮಾಡಿ ಹಾಕ್ತೀನಿ. ಸೊ ಆ ಟ್ರೆಕ್ಕಿಂಗಲ್ಲಿ ನೀವು ಎಲ್ಲ ರಿಜಿಸ್ಟರ್ ಆಗಿ ಆಮೇಲೆ ಅದನ್ನು ನೀವು ಟ್ರೆಕ್ಕಿಂಗ್ಗೆ ಹೋಗ್ಬೋದು. ಇಲ್ಲಾಂದರೆ ಕೆಲವು ಟ್ರೆಕ್ಕಿಂಗ್ ಕಂಪ್ನಿಗಳಿದ್ದಾವೆ, ನೀವು ಗೂಗಲ್ ಮಾಡಿದ್ರೆ ಸಿಗುತ್ತೆ. ಸೊ ಆ ಕಂಪ್ನಿಗಳ ಮುಖಾಂತರ ಕೂಡ ನೀವು ಟ್ರೆಕ್ಕಿಂಗ್ಗೆ ಹೋಗ್ಬೋದು.
ಇದೆ ಕೊಡಚಾದ್ರಿ ದೇವಸ್ಥಾನದ ಬೇಸ್. ಇಲ್ಲಿ ನೀವು ನೋಡ್ಬೋದು ಎಲ್ಲ ಥರದ ಜೀಪ್ಗಳಿದ್ದಾವೆ. ಸೊ ಇದು ಕೊಲ್ಲೂರಿಂದ ಮತ್ತು ಬೇರೆ ಕೆಳಗಡೆಯಿಂದ ನಮ್ಮ ಥರ ಹೋಮ್ ಸ್ಟೇಗಳಿಂದ ಬಂದಿರ್ತಾರಲ್ಲ ಅಲ್ಲೆಲ್ಲ ಇಂದ ಈ ಜೀಪ್ಗಳು ಬಂದಿರ್ತವೆ, ಇಲ್ಲಿ ನಿಲ್ಲಿಸ್ತವೆ. ಇಲ್ಲಾಂದರೆ ಇಲ್ಲೊಂದು ಚೂರು ಇದರಿಂದ ಮೇಲೆ ಕರ್ಕೊಂಡೋಗಿ ನಿಲ್ಲಿಸ್ತಾರೆ. ಸೊ ನೀವು ಅಲ್ಲಿ ಟ್ರೆಕ್ಕಿಂಗ್ ಎಲ್ಲ ಸ್ವಲ್ಪ ಟ್ರೆಕ್ಕಿಂಗ್ ಮಾಡಾದ್ಮೇಲೆ ಕೊಡಚಾದ್ರಿ ಬೆಟ್ಟದ್ದೆಲ್ಲ ನೋಡಾದ್ಮೇಲೆ ನೀವು ವಾಪಸ್ ಬರಬೇಕಾದ್ರೆ ಇಲ್ಲಿಗೆ ಬರಬೇಕು. ಇಲ್ಲಿಂದನೇ ಮತ್ತೆ ನಾವು ಕೆಳಗಡೆಗೆ ಹೋಗಬೇಕು. ಒಂದು ನೆನ್ಪಿಟ್ಕೊಳ್ಳಿ, ದಯವಿಟ್ಟು ಪ್ಲಾಸ್ಟಿಕ್ ಐಟಮ್ಸ್ನ ಆದಷ್ಟು ಕಮ್ಮಿ ತೊಗೊಂಡೋಗಿ, ಸಾಧ್ಯವಾದರೆ ತೊಗೊಂಡೇ ಹೋಗಬೇಡಿ, ಅದೇ ಒಳ್ಳೆಯದು. ನೀರಿನ ಬಾಟ್ಲು ಮತ್ತು ತಿನ್ನೋದಕ್ಕೆ ಏನು ಬೇಕೋ ತೊಗೊಂಡೋಗಿ, ಯಾಕಂದರೆ ಇಲ್ಲಿ ಯಾವುದೇ ತರಹದ ತಿಂಡಿ ತಿನಿಸುಗಳಾಗಲಿ ನೀರಾಗಲಿ ನಿಮಗೆ ಸಿಗೋದಿಲ್ಲ. ನೀವು ಅದನ್ನು ನೀವು ಹೋಗಬೇಕಾದ್ರೇ ಅಲ್ಲಿಗೆ ನೀವು ತೊಗೊಂಡೋಗಬೇಕು. ಅದನ್ನು ನೆನ್ಪಿಟ್ಕೊಳ್ಳಿ. ಮತ್ತು ಹೇಗೆ ನೀವು ತೊಗೊಂಡೋಗಿದ್ರೆ ಅದೇ ಥರ ವಾಪಸ್ ತೊಗೊಂಬಂದು ಆಮೇಲೆ ಅದನ್ನು ನಿಗದಿತ ಒಂದು ಸ್ಥಳದಲ್ಲಿ ನೀವು ಅದನ್ನು ಡಿಸ್ಪೋಸ್ನ ಮಾಡಬೇಕು. ಬೆಂಗಳೂರು ಸರ್. ಇಲ್ಲಿಂದ ಹತ್ಕೊಂಡು ಮೇಲೆ ಹಂಗೆ ಹೋಗ್ಬೇಕು ನಾವು.
ಹೋಗ್ಬೋದು ನೀವು, ಅಲ್ಲಿ ಟಾಪ್ ತನಕ ಹೋಗ್ಬೋದು, ಅಲ್ಲಿ ಮುಂದೆ ಎಲ್ಲ ಹೋಗ್ಬೋದು. ನಮಗೆ ಟೈಮ್ ಕನ್ಸ್ಟೆಂಟ್ ಇರೋದ್ರಿಂದ ನಾವು ಹೋಗ್ತಾ ಇಲ್ಲ. ಡ್ರೈವರ್ 10:15 ಬನ್ನಿ ಅಂತಂದರು, ಇವಾಗ ಆಲ್ಮೋಸ್ಟ್ 10 ಗಂಟೆ. ನೀವು ನೋಡ್ಬೋದು ವೆದರ್ ಎಲ್ಲ ಎಷ್ಟು ಚೆನ್ನಾಗಿದೆ ಮತ್ತು ವೆಲ್ ಮೇಂಟೈನ್ಡ್ ಆಗಿದೆ ಕೊಡಚಾದ್ರಿ. ಯಾಕಂದರೆ ಚೆಕ್ ಪಾಯಿಂಟಲ್ಲಿ ಎಲ್ಲರೂ ಚೆಕ್ ಮಾಡ್ತಾರೆ, ಮತ್ತು ನೀವೇನಾದರೂ ಪ್ಲಾಸ್ಟಿಕ್ ತಂದರೆ ಅದನ್ನು ರೆಕಾರ್ಡ್ ಮಾಡ್ತಾರೆ. ಡೆಪಾಸಿಟು ತೊಗೊಂಡು ಏನಾದರೂ ವಾಪಸ್ ತೊಗೊಂಡೋಗಿಲ್ಲ ಅಂದರೆ ಅದಕ್ಕೆ ಪೆನಾಲ್ಟಿನೂ ಹಾಕ್ತಾರೆ. ಸೊ ದಯವಿಟ್ಟು ಹುಷಾರಾಗಿರಿ. ಬಂದಾಗ ಲಿಟರ್ ಮಾಡಿಬಿಡಿ. ಎಂಜಾಯ್ ನೇಚರ್, ಸೇವ್ ದ ನೇಚರ್. ಇವಾಗ ನಾವು ಕೊಡಚಾದ್ರಿನ ಮುಗಿಸ್ಕೊಂಡು ಹಿಡ್ಲುಮನೆ ಜಲಪಾತ ಕಡೆಗೆ ನಾವು ಹೋಗ್ತಾ ಇದ್ದೀವಿ. ಇದು ನೀವು ನೋಡ್ಬೋದು, ಕೊಡಚಾದ್ರಿ ಬೆಟ್ಟದಿಂದ ನಾವು ಕೆಳಗಿಳಿದಿದ್ದೀವಿ, ತಾರ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ಸೊ ದೂರದಿಂದ ಹೇಗೆ ಕಾಣುತ್ತೆ ಅಂತ ನೋಡ್ಬೋದು ನೀವು. ಇದು ನಾವು ಹೋಗಿದ್ದು ಹಿಂದಿನ ದಿವಸ ಮಳೆ ಬಿದ್ದಿತ್ತು. ನಾವು ಹೋಮ್ ಸ್ಟೇಗೆ ಹೋಗಿ ಹಿಂದಿನ ದಿವಸ ಮಳೆ ಬಿದ್ದಿತ್ತು. ಸೊ ನಾವು ಹೋಗಿದ್ದ ದಿವಸ ಮಳೆ ಬಿದ್ದಿಲ್ಲ ನಮ್ಮ ಪುಣ್ಯಕ್ಕೆ, ಮತ್ತು ನಮಗೆ ಯಾವುದೇ ಥರದ ಜಿಗಣೆ ಕಾಟ ಎಲ್ಲ ಏನೂ ಆಗಿಲ್ಲ. ನಾನು ಹೋಗಿದ್ದು ಗ್ರೂಪ್ ಟ್ರಿಪ್ಪಲ್ಲಿ ಫ್ರೆಂಡ್ಸ್ ಜೊತೆಗೆ. ಸೊ ಇದು ಜೀಪ್ ಬ್ಯಾಕ್ ಸೈಡಲ್ಲಿ ಕೂತ್ಕೊಂಡು ವ್ಯೂನ ನಾನು ಎಂಜಾಯ್ ಮಾಡ್ತಿದ್ದೆ. ನೀವು ಸಹ ಎಂಜಾಯ್ ಮಾಡಿ. ಇಲ್ಲಿಗೆ ಹೋಗ್ಬೇಕಂತಂದರೆ ನಿಮಗೆ ಮಳೆಗಾಲ ಎಲ್ಲ ಇಷ್ಟ ಇತ್ತು ಅಂದರೆ ಮಳೆಗಾಲದಲ್ಲಿ ಹೋಗಿ, ತುಂಬ ಚೆನ್ನಾಗಿರುತ್ತೆ. ಆದರೆ ಕೆಲವೊಂದು ಸಲ ನೆನ್ಪಿಟ್ಕೊಳ್ಳಿ, ಜಾಗಗಳನ್ನ ಅವರು ಕ್ಲೋಸ್ ಮಾಡ್ತಾರೆ, ಯಾಕಂದರೆ ಭೂಕುಸಿತ ಆಗುತ್ತೆ ಅಂತ. ಅದನ್ನು ನೀವು ನೆನ್ಪಿಟ್ಕೊಂಡು ಹೋಗಬೇಕು. ಸೊ ಅಲ್ಲಿ ಹೋದಾಗ ಅಲ್ಲಿ ಹೋಗ್ಬೋದು, ಹೋಗ್ದಲ್ಲೂ ಇರ್ಬೋದು, ಆ ಸಾಧ್ಯತೆ ಇರುತ್ತೆ. ಅದನ್ನು ಮಾತ್ರ ಮರಿಬೇಡಿ. ಇದು ಹಿಡ್ಲುಮನೆ ಜಲಪಾತಗೆ ಹೋಗುವ ದಾರಿ. ಸೊ ನಾನು ಅವಾಗೇ ತೋರಿಸ್ದಂಗೆ ಅದು ಎಂಟ್ರಿ ಪಾಯಿಂಟು. ಅಲ್ಲಿಂದ ಒಂದು ಸ್ಮಾಲ್ ಚೆಕ್ ಪೋಸ್ಟ್ ಥರ ಇರುತ್ತೆ, ಅಲ್ಲಿ ನಾವು ಡಿಕ್ಲರೇಷನ್ ಕೊಡಬೇಕು, ನಮಗೇನಾದರೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರ ಜವಾಬ್ದಾರಿ ಇಲ್ಲ ಅಂತ. ಇದು ಒಂದು ಪ್ರೈವೇಟ್ ಲ್ಯಾಂಡ್ ಆಗಿರೋದ್ರಿಂದ ನಾವು ಅದ್ರ ಮುಖಾಂತರನೇ ಹೋಗಬೇಕು ಹಿಡ್ಲುಮನೆ ಸೇರೋದಕ್ಕೆ. ಸೊ ಅದರಿಂದ ನೆನ್ಪಿಟ್ಕೊಳ್ಳಿ, ಇಲ್ಲಿ ಯಾವುದೇ ಥರದ ಮೆಡಿಕಲ್ ಫೆಸಿಲಿಟೀಸ್ ಆಗಲಿ ಏನೇ ಆಗಲಿ ಯಾವುದೂ ಇರಲ್ಲ. ಸೊ ಆದಷ್ಟು ಹುಷಾರಾಗಿ ಹೋಗಿ ಹುಷಾರಾಗಿ ಬನ್ನಿ. ಹಿಡ್ಲುಮನೆ ವಾಟರ್ ಫಾಲ್ಸಲ್ಲಿ 3 ಲೆವೆಲ್ ಇದೆ. ನಾವು ಬರೀ ಫಸ್ಟ್ ಲೆವೆಲ್ ಮಾತ್ರ ನೋಡಿದ್ವಿ, ಯಾಕಂದರೆ ಮೇಲೆ 2 ಲೆವೆಲ್ ಹತ್ತಬೇಕು ಅಂದಾಗ ಸ್ವಲ್ಪ ಜಾರ್ತಾ ಇತ್ತು, ಅದಕ್ಕೆ ರಿಸ್ಕ್ ಬೇಡ ಅಂತ ನಾವು ಹೋಗಿಲ್ಲ. ನೀವು ಅಷ್ಟೇ ಆದಷ್ಟು ಕಮ್ಮಿ ಅವಾಯ್ಡ್ ಮಾಡಿ ರಿಸ್ಕ್ ತೊಗೊಳೋದು, ಯಾಕಂದರೆ ಅಲ್ಲಿ ನಾನು ಹೇಳ್ದಂಗೆ ಮೆಡಿಕಲ್ ಫೆಸಿಲಿಟೀಸ್ ಅವೆಲ್ಲ ತುಂಬ ಇರೋದಿಲ್ಲ. ಸೊ ಆಮೇಲೆ ತುಂಬ ಕಷ್ಟ ಆಗುತ್ತೆ. ನೀವು ನೋಡ್ಬೋದು ಎಷ್ಟು ನೀರು ಚೆನ್ನಾಗಿ ಹರಿತಾ ಇದೆ ಅಂತ. ಸೊ ವಾಟರ್ ಫಾಲ್ಸ್ ಹತ್ರ ಹೋದಾಗ ನಾನು ನಿಮಗೆ ತೋರಿಸ್ತೀನಿ ವಾಟರ್ ಫಾಲ್ಸ್ ಹೇಗಿರುತ್ತೆ ಅಂತ. ಬನ್ನಿ ಅಲ್ಲಿಗೆ ವಾಟರ್ ಫಾಲ್ಸ್ ಕಡೆಗೆ ಹೋಗೋಣ.
ಇದೇ ಹಿಡ್ಲು ಮನೆ ಜಲಪಾತ. ನಾನು ಹೇಳಿದ್ನಲ್ಲ ನಾವು ಫಸ್ಟ್ ಲೆವೆಲ್ ಮಾತ್ರ ನೋಡಿದ್ವಿ ಅಂತ, ಅದೇ ಇದು ನೋಡಿ ಎಷ್ಟು ಚೆನ್ನಾಗಿದೆ. ನಾವು ಆಲ್ಮೋಸ್ಟ್ ಮಳೆಗಾಲ ಮುಗಿದ್ಮೇಲೆ ಹೋದ್ರಿಂದ ಸ್ವಲ್ಪ ಕಮ್ಮಿನೇ ಇದೆ ಇಲ್ಲಿ ನೀರು. ಸೊ ಇವಾಗ ನೀವು ನೋಡ್ತಾ ಇರೋದು ನಿಟ್ಟೂರು ಹ್ಯಾಂಗಿಂಗ್ ಬ್ರಿಡ್ಜ್ ಅಂತ. ಕಳಸ ಥರನೇ ಇರುತ್ತೆ, ಆದರೆ ಇದು ಕಳಸಕ್ಕಿಂತ ಸ್ವಲ್ಪ ಉದ್ದ. ಮತ್ತು ಇಲ್ಲಿ ಒಂದು 2 ವೀಲರ್ಗಳು ಮಾತ್ರ ಹೋಗುತ್ತೆ, ನಿಮಗೆ ಬೇರೆ ಗಾಡಿಗಳು ಹೋಗಲ್ಲ. 4 ವೀಲರ್ ಎಲ್ಲ, ಓನ್ಲಿ 2 ವೀಲರ್ ಮಾತ್ರ. ಮನುಷ್ಯರಂದರೆ ನಡಿಬೋದು. ಸೊ ಇಲ್ಲಿ ನೋಡಿ ನಿಮಗೆ ಒಂಥರ ಬೇರೆ ಥರನೇ ಇದೆ ಕಳಸ ಕಂಪೇರ್ ಮಾಡಿದ್ರೆ. ಫುಲ್ಲು ರೈಲಿಂಗ್ಸ್ ಎಲ್ಲ ಇದೆ, ಮತ್ತು ಹೈಟು ಕಮ್ಮಿ ಇದೆ ಕಳಸದಕ್ಕೆ ಕಂಪೇರ್ ಮಾಡಿದ್ರೆ. ಇಲ್ಲೇ ಇಮಿಡಿಯೇಟಾಗಿ ನೀರು ಸಿಕ್ಬಿಡುತ್ತೆ. ಕಳಸದಲ್ಲಿ ಸ್ವಲ್ಪ ದೊಡ್ಡದಾಗಿತ್ತು, ಇದನ್ನು ನೀವು ನೋಡಿದ್ರೆ ಇಲ್ಲಿ ಫುಲ್ಲು ಮರ ಗಿಡಗಳು, ಕಾಡು. ನೋಡಿ ಗಾಡಿ ಬರ್ತದೆ, ನೀವು ನೋಡ್ಬೋದು. ಹೋಗೋದಾ? ಓಕೆ, ಥ್ಯಾಂಕ್ ಯು. ನೋಡಿದ್ರಲ್ಲ ನೀವು, ಗಾಡಿ ಹೋಗುತ್ತೆ ನೋಡಿ, ಹಕ್ಕಿಗಳ ಚಿಲಿಪಿಲಿ. ನಿಧಾನ ಕೇಳಿಸ್ಕೊಳ್ಳಿ, ಎಷ್ಟು ಕಾಮಾಗಿದೆ ಅಂತ. ವಾಟರ್ ಫ್ಲೋ ನೋಡಿ ಅಂತ ಕಾಮಾಗಿದೆ, ಕರೆಂಟು ಕಾಮಾಗಿದೆ, ವಾಟರ್ ಕರೆಂಟ್ಸ್ ಬ್ಯೂಟಿಫುಲ್. ಸನ್ಲೈಟ್ ಇಲ್ದಲೇ ಇರೋ ಕಾರಣ ನಿಮಗೆ ವಾಟರು ಗ್ರೀನ್ ಮಾಸ್ ಕಲರ್ ಇದೆ. ಮಾಸ್ ಬರುತ್ತಲ್ಲ ಪಾಚಿ, ಆ ಕಲರ್ ಇದೆ. ಎಷ್ಟು ಚೆನ್ನಾಗಿದೆ ನೋಡಿ, ಏನು ಟೆಕ್ನಾಲಜಿ ಇದೆ ನೋಡಿ. ಬೋಲ್ಟ್ ನೋಡಿ, ಒಂದೊಂದು ಬೋಲ್ಟ್ ಎಷ್ಟೆಷ್ಟು ದೊಡ್ಡದಾಗಿದೆ ಅಂತ. ಈ ಹೋಲ್ಡರು, ಇದಕ್ಕೆ ಸಪೋರ್ಟಿಂಗು. ನೀವು ಅಲ್ಲಿ ಫುಲ್ಲು ಮೇಲೆ ನೋಡಿದ್ರೆ ಅಲ್ಲಿ ಫುಲ್ಲು 2 ಪಿಲ್ಲರ್ ಥರ ಹಾಕ್ಬಿಟ್ಟು ಅದನ್ನು ಹೋಲ್ಡ್ ಮಾಡಿದ್ದಾರೆ. ಬಹುಶಃ ಇದು ಓನ್ಲಿ ಫಾರ್ ಹ್ಯೂಮನ್ ಮೂವ್ಮೆಂಟ್ ಫೆಸಿಲಿಟೇಟ್ ಮಾಡೋಕ್ಕೆ ಅಂತಲೇ ಅಂದ್ಕೊಂಡಿದ್ದೀನಿ. ಯಾಕಂದರೆ ಇಲ್ಲಾಂದರೆ ಇಲ್ಲೊಂದು ಬ್ರಿಡ್ಜ್ ಕಟ್ತಿದ್ರು. ಚೆನ್ನಾಗಿದೆ ನೋಡೋಕ್ಕೆ. ನಿಮಗೆ ಕಳಸಾಲಿ ಈ ಥರ ಇದೆಲ್ಲ ಇರಲ್ಲ, ಡೈರೆಕ್ಟ್ ಓಪನ್ ಆಗಿದೆ ಅದು. ಇದಲ್ಲಿ ಹೋಲ್ಡ್ ಮಾಡಿದ್ದಾರೆ. ಐ ಥಿಂಕ್ ನೀವು ನೋಡಿದ್ರೆ ಇಲ್ಲಿ ಕೆಳಗಡೆ ಇದಿದೆ, ಐರನ್ ಥರದ್ದು, ಕಬ್ಬಿಣನೋ ಸ್ಟೀಲೋ ಥರದ್ದು ಹಾಕ್ಬಿಟ್ಟು ಅದಕ್ಕೆ ರಿವೆಟ್ ಮಾಡಿ ಅದ್ರ ಮೇಲೆ ಇದನ್ನು ಕೂರಿಸಿರೋದ್ರಿಂದ ನಿಮಗೆ ಈ ಥರ ಒಂದು ಸೈಡಲ್ಲಿ ಇದು ಕಾಣಿಸ್ತಾ ಇದೆ. ನವಿಲುಗಳಿಗೆ ಕೂಗೋದು ಕೇಳಿಸ್ತಾ ಇದೆ ಇಲ್ಲಿಗೆ. ನಿಮಗೆ ಕೇಳಿಸ್ತಿದೆಯಲ್ಲ ಗೊತ್ತಿಲ್ಲ ನೋಡಿ, ಮತ್ತೊಂದು ಗಾಡಿ ಬಂತು.
ನೋಡಿದ್ರ ಹುಷಾರಾಗಿರಬೇಕು. ಇಲ್ಲಿ ಬಂದಾಗ ಒಂಚೂರು ಲೋಕಲ್ಸ್ಗೆ ಪ್ರಿಫರೆನ್ಸ್ ಕೊಡಿ. ಯಾಕೆ ಅಂತಂದರೆ ಪಾಪ ಅವ್ರ ದಿನನಿತ್ಯ ಕೆಲಸಗಳನ್ನ ಮಾಡ್ಕೊಬೇಕಾಗುತ್ತೆ. ಅದಕ್ಕೋಸ್ಕರ ಕಾಮಾಗಿದೆ ನೋಡಿ. ಇಲ್ಲೆಲ್ಲ ಬಂದಮೇಲೆ ಆಟ ಆಡೋಂಗಿಲ್ಲ ನೀರಲ್ಲಿ, ದಯವಿಟ್ಟು ಅದನ್ನು ನೆನ್ಪಿಟ್ಕೊಬೇಕು. ಅಲ್ಲಿ ನೋಡಿ, ಅದು ಯಾವುದೋ ಅಲ್ಲಿ ವೈಟ್ ಕಲರ್ ಕಾಣಿಸ್ತಿದ್ಯಾ ನಿಮಗೆ ಗೊತ್ತಾಗ್ತಿದೆಯಾ ಇಲ್ಲೋ ಕ್ಯಾಮ್ರಲ್ಲಿ ಗೊತ್ತಿಲ್ಲ. ಆ ವೈಟ್ ಕಲರಲ್ಲಿ ಕೆಳಗಡೆ ಆ ಬೋಟ್ ಮುಳುಗಿದೆ, ದೋಣಿ ಮುಳುಗಿದೆ. ಅದರಲ್ಲಿ ಒಡೆದೋಗಿರ್ಬೇಕೇನೋ, ಅದಕ್ಕೆ ಹಂಗೆ ಬಿಟ್ಬಿಟ್ಟಿದ್ದಾರೆ. ವುಡ್ಡಂದೋ ಯಾವುದೋ ಗೊತ್ತಿಲ್ಲ. ನೋಡಿ, ಇದು ಈ ಕಡೆಗೆ ಯಾವತ್ತಾದ್ರೂ ಬೈಕಲ್ಲಿ ಬಂದರೆ ನೀವು ಈ ಕಡೆ ಬರ್ಬೋದು. ನೋಡಿ ದಾರಿ ಹೆಂಗಿದೆ ನೋಡಿ, ಕಾಮಾಗಿ ಹೆಂಗಿದೆ ನೋಡಿ. ಅದಕ್ಕೆ ಹೋಲ್ಡ್ ಮಾಡೋವಂಥ ಒಂದು ರೋಪ್ ಏನಿದೆ, ಸ್ಟೀಲ್ ರೋಪು, ಅದು ಅಲ್ಲಿವರೆಗೂ ಹೋಗಿದೆ, ದೂರದವರೆಗೂ ಹೋಗಿದೆ. ನೋಡಿ ಮೇಲೆ ನೋಡಿ ಹೆಂಗಿದೆ, ಎಷ್ಟು ಉದ್ದ ಇದೆ, ಹಂಗೆ ಒಳ್ಳೆ ಲೀನಿಂಗ್ ಟವರ್ ಆಫ್ ಪೀಸಾ ಇದ್ದಂಗಿದೆ. ನಿಮಗೆ ಹಿಂದಿನ ವೀಡಿಯೋಲ್ಲಿ ತೋರಿಸಿದಂಥ ಆಗುಂಬೆ ಘಾಟು ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನಾನು ಅಲ್ಲೇನೂ ಹೇಳೋಕ್ಕೆ ಹೋಗಿಲ್ಲ, ಯಾಕಂದರೆ ಪ್ರಕೃತಿ ಸೌಂದರ್ಯವನ್ನು ನೀವೆಲ್ಲ ಸವಿಲಿ ಅಂತ ನಾನು ಸುಮ್ಮನೆ ಇದ್ದೆ. ಹಾಗೆ ಒಂದು ASMR ವೀಡಿಯೋ ಇರಲಿ ಅಂತ. ನನ್ನ ವೀಡಿಯೋಸ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.